ದಶಕಂಠ ರಾವಣ ಪುರೋಹಿತ ಕೂಡ ಹೌದು. ದಶಕಂಠ ರಾವಣನ ಆ ಮೂರು ಮಾತುಗಳು. ದಶಕಂಠ ರಾವಣನ ಹೆಸರು ಕೇಳಿದರೆ ಸಾಕು, ದೇವತೆಗಳು ತತ್ತರಿಸ್ತಾ ಇದ್ರು, ಭಯಭೀತರಾಗಿ ನಡುತ್ತಾ ಇದ್ರು. ಮೂಲೋಕದ ದೊರೆ ಅಂತ ಹೆಸರು ಗಳಿಸಿದ್ದ ರಾಕ್ಷಸ ರಾಜ ಶಾಪಗ್ರಸ್ತನಾಗಿ ರಾಕ್ಷಸ ಕುಲದಲ್ಲಿ 3 ಜನ್ಮಗಳ ರೂಪದಲ್ಲಿ ಜನ್ಮ ತಾಳಿದ್ದ. ಇಂಥ ರಾವಣ ಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗಿ ಸೀತಾಮಾತೆಯನ್ನು ಅಪಹರಿಸಿ ಶ್ರೀರಾಮನ ಕೋಪಕ್ಕೆ ಗುರಿಯಾಗಿ ಯುದ್ಧದಲ್ಲಿ ಹತನಾದನು. ರಾವಣ ಸಾಯುವ ಮುನ್ನ ಕೆಲವೊಂದು ಮುತ್ತಿನಂಥ ಮಾತುಗಳನ್ನು ಹೇಳಿದ್ದಾನೆ. ಅವು ಯಾವುವು ಅನ್ನೋದನ್ನು ತಿಳಿಯೋಣ ಬನ್ನಿ. ಮೊದಲ ಮಾತು, ನಿಮ್ಮ ಶತ್ರುಗಳನ್ನು ಹಾಗೂ ದೇಹದಲ್ಲಿರುವ ರೋಗಗಳನ್ನು ಯಾವುದೇ ಕಾರಣಕ್ಕೂ ಹಗುರವಾಗಿ ನೋಡಬೇಡಿ, ಅಂದರೆ ಅಷ್ಟು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಅರ್ಥ. ಯಾಕೆಂದರೆ ಮುಂದೆ ಅವೇ ಅಂತ್ಯಕ್ಕೆ ಕಾರಣ ಆಗಲೂಬಹುದು. ಎರಡನೇ ಮಾತು, ನಿಮ್ಮ ವೀಕ್ನೆಸ್ ಹಾಗೂ ಗುರಿಗಳನ್ನು ಯಾರಿಗೂ ಎಂದಿಗೂ ತಿಳಿಸಲು ಪ್ರಯತ್ನಿಸಬೇಡಿ. ಅವರು ನಿಮ್ಮ ಆತ್ಮೀಯರೇ ಇರಲಿ ಅಥವಾ ಕುಟುಂಬದ ಸದಸ್ಯರೇ ಆಗಿರಲಿ. ಇದೇ ಕಾರಣಕ್ಕೆ ರಾವಣ ಶ್ರೀರಾಮನ ಕೈಯಲ್ಲಿ ಸೋತು ಸಾಯುವ ಪರಿಸ್ಥಿತಿ ಬಂತು. ಮೂರನೇ ಮಾತು, ನೀವು ಯಾವುದಾದರೂ ಶುಭ ಕಾರ್ಯ ಮಾಡಲು ಆರಂಭಿಸಿದರೆ ಮೊದಲು ಆ ಕಾರ್ಯ ಮುಗಿಸಿ, ಅಥವಾ ಈಗಾಗಲೇ ಕೆಲಸ ಆರಂಭ ಮಾಡಿದ್ದರೆ ಮೊದಲು ಆ ಕೆಲಸ ಮುಗಿಸಲು ಪ್ರಯತ್ನಿಸಿ. ಯಾಕೆಂದರೆ ಮುಂದೆ ಆ ಕೆಲಸ ಮಾಡಲು ಸಮಯ ಸಿಗುತ್ತೋ ಇಲ್ಲವೋ ಹೇಳಲಿಕ್ಕೆ ಆಗುವುದಿಲ್ಲ. ರಾವಣನ ಈ 3 ಮಾತುಗಳನ್ನು ಈ ಮನುಜ ತನ್ನ ಜೀವನದಲ್ಲಿ ಅನುಸರಿಸಿದರೆ ಜೀವನ ಪರಮಪವನ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ಹೊಸತನ್ನು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಭೇಟಿಯಾಗೋಣ.